ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಇಂದು ನಾವು ಇತಿಹಾಸದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋಣ. ಇವು ಸಿಂಧು ನಾಗರಿಕತೆಯ ಕುರಿತಾದ ಕೆಲವು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಸಿಂಧು ಕಣಿವೆಯ ಜನರು ಅಕ್ಕಿಯನ್ನು ಆಹಾರ ಬೆಳೆಯನ್ನಾಗಿ ಬಳಸುತ್ತಿದ್ದರು ಎಂಬುದನ್ನು ಹೆಚ್ಚಾಗಿ ಎಲ್ಲರೂ ಅಂಗೀಕರಿಸಿದ್ದಾರೆ. ಈ ನಿವೇಶನದಲ್ಲಿ ಅಕ್ಕಿಯ ಅವಶೇಷಗಳು ದೊರೆತಿವೆ ಎಂದರೆ ಅದು ರಂಗಪುರ್. ಮೆಹರ್ಗರ್ನಲ್ಲಿ ಟೆರ್ರಾಕೋಟಾ ಮುದ್ರೆಗಳು ಹರಪ್ಪದಲ್ಲಿನ ಮುದ್ರೆಗಳಿಗಿಂತ ಪೂರ್ವಗಾಮಿಯಾಗಿದ್ದವು. ಉಗ್ರಾಣಗಳು ಅಥವಾ ಸಂಗ್ರಹ ಗೃಹಗಳು ಉತ್ಪನ್ನಗೊಂಡಿರುವ ಸ್ಥಳಗಳವೆಂದರೆ ಮೊಹೆಂಜೊದಾರೋ, ಹರಪ್ಪ, ಲೋಹಾಲ್. ದೊಲವೀರಾ ಎಂಬ ನಿವೇಶನವು ಇತ್ತೀಚೆಗೆ ಅಂದರೆ 1991ರಲ್ಲಿ ಉತ್ಖನನಗೊಂಡಿತು. ನಟರಾಜನ ವಿಗ್ರಹದಂತೆ ಇರುವ ನಗ್ನ ಪುರುಷನ ಬೂದುಕಲ್ಲಿನ ತಿರುಚದಂತಿರುವ ಕೈಗಳು ಮತ್ತು ಕಾಲನ್ನು ಮೇಲಕ್ಕೆತ್ತಿರುವಂತಹ ಚಿತ್ರವು ಚಾನೋದಾರೋದಲ್ಲಿ ದೊರೆತಿದೆ. ಸಿಂಧೂ ನಾಗರಿಕತೆಯ ಬಹುಸಂಖ್ಯಾತ ಟೆರ್ರಾಕೋಟಾ ಚಿತ್ರಗಳು ನಿರ್ಮಿತವಾಗಿರುವುದು ಕೈನಿಂದ. ಸಿಂಧೂ ನಾಗರಿಕತೆಯ ವಿವಿಧ ನಿವೇಶನಗಳಲ್ಲಿನ ಮುದ್ರೆಗಳಲ್ಲಿ ಗೇಂಡಾಮೃಗದ ಚಿತ್ರವು ಕಂಡುಬಂದಿದೆ. ಆದರೆ ಅಲ್ಲಿಯ ಸ್ಥಳದಲ್ಲಿ ನೈಜ ಗೇಂಡಾಮೃಗಗಳಿದ್ದ ಬಗ್ಗೆ ಅವಶೇಷಗಳು ದೊರೆತಿವೆ. ಯಾವ ಲೋಹವು ಪ್ರಪಂಚಕ್ಕೆ ಗೊತ್ತಿರುವುದಕ್ಕಿಂತ ಮೊದಲೇ ಭಾರತಕ್ಕೆ ತಿಳಿದಿತ್ತು? ಬೆಳ್ಳಿ. ಸಿಂಧೂ ನಾಗರಿಕತೆಯಲ್ಲಿನ ಬಹುಸಂಖ್ಯಾತ ಮಡಕೆಗಳು ಸಾಧಾರಣ ಮಡಕೆಗಳು. ಒಂಟೆಯ ಎಲುಬುಗಳು ದೊರೆತಿರುವ ಸ್ಥಳ ಕಾಲಿಭಾಂಗನ್. ಇಟ್ಟಿಗೆಗಳು ಸಿಂಧೂ ನಾಗರಿಕತೆಯಲ್ಲಿ ಬಹು ಪ್ರಾವೀಣ್ಯತೆಯಿಂದ ನಿರ್ಮಿಸಿದವಾಗಿದ್ದವು. ಲೋಥಾಲ್ ಸಿಂಧೂ ನಾಗರಿಕತೆಯ ನಗರದಲ್ಲಿ ಮನೆಯ ದ್ವಾರಗಳು ಮುಖ್ಯ ಬೀದಿಯ ಕಡೆ ತೆರೆದಿದೆ. ಪ್ರಪಂಚದಲ್ಲಿಯೇ ಬಹು ಪ್ರಾಚೀನ ಉಳುಮೆ ಮಾಡಿದ ಕೃಷಿ ಭೂಮಿ ಕಾಲಿಭಾಂಗನ್. ಹರಪ್ಪದಲ್ಲಿನ ಅವಶೇಷಗಳನ್ನು ಮೊದಲು ಗುರುತಿಸಿದವನು ಚಾರ್ಲ್ಸ್ ಮ್ಯಾಸನ್. ಲೋಥಾಲ್ನ ಹಡಗು ನಿಲ್ದಾಣವು ಬೋಘಾವ್ ಎಂಬ ನದಿಯ ಕಾಲುವೆಯ ಮೂಲಕ ಸಂಪರ್ಕ ಹೊಂದಿತ್ತು. ಸಿಂಧೂ ನಾಗರಿಕತೆಯ ಬದಲಾವಣೆಯ ರಹಿತವಾದುದು ಎಂಬುದನ್ನು ಸುಳ್ಳಾಗಿಸುವ ಬದಲಾವಣೆಗಳು ಮಡಿಕೆಗಳಲ್ಲಿ ಕಂಡುಬರುತ್ತದೆ. ಸಿಂಧೂ ನಾಗರಿಕತೆಯ ಜನರು ಮಕ್ಕಳ ಪುರೋಭಿವೃದ್ಧಿಗೆ ಆದ್ಯತೆ ನೀಡಿದ್ದರೆಂಬುದನ್ನು ತಿಳಿಸುವ ವಸ್ತುಗಳೆಂದರೆ ಅಸಂಖ್ಯ ಟೆರ್ರಾಕೋಟಾ ಆಟಿಕೆಗಳು. ಸಿಂಧೂ ನಾಗರಿಕತೆಯ ನಗರಗಳಲ್ಲಿ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಹೊಂದಿದ್ದ ನಗರವೆಂದರೆ ಮೊಹೆಂಜೊದಾರೋ. ಸಿಂಧೂ ನಾಗರಿಕತೆ ಕೋಟ್ ಡಿಜಿ ಎಂಬ ನಗರ ಬೆಂಕಿಯಿಂದ ನಾಶಗೊಂಡಿತು. ಸಿಂಧೂ ನಾಗರಿಕತೆಯಲ್ಲಿ ಸಮಾಧಿಗಳು ಸಾಮಾನ್ಯವಾಗಿ ನಗರದ ಸುತ್ತಲಿನ ಗಡಿಭಾಗಗಳಲ್ಲಿ ನೆಲೆಗೊಂಡಿದ್ದವು. ಭಾರತೀಯ ಪರಂಪರೆಗೆ ಅಪರಿಚಿತವಾದ ಯಜಮಾನ ಸಮಾಧಿಯಲ್ಲಿ ಸಾಕು ನಾಯಿಗಳನ್ನು ಹೂಳುವ ಪದ್ಧತಿಯು ಬುರ್ಜಾಹಾಮ್ ಎಂಬ ಪ್ರದೇಶದಲ್ಲಿ ಕಂಡುಬಂದಿದೆ. ಸಿಂಧೂ ನಾಗರಿಕತೆಯಲ್ಲಿ ಹೊಳಪಿನ ಮಡಿಕೆಯು ಪ್ರಪಂಚದಲ್ಲಿ ಮೊದಲ ಉದಾಹರಣೆಯಾಗಿದೆ. ಸಿಂಧೂ ನಾಗರಿಕತೆಯ ಸುಂದರ ಇಟ್ಟಿಗೆ ನಿರ್ಮಾಣ ಕಾರ್ಯವು ಕಂಡುಬರುವುದು ದೇವಾಲಯಗಳಂತಿರುವ ಕಟ್ಟಡಗಳಲ್ಲಿ. ಸಿಂಧೂ ನಾಗರಿಕತೆಯ ಯಾವ ನಿವೇಶನದಲ್ಲಿ ಸೈನಿಕ ದಾಳಿಯಿಂದ ಜನರು ಸತ್ತಂತಹ ಅವಶೇಷಗಳು ದೊರೆತಿವೆ ಎಂದರೆ ಮೊಹೆಂಜೊದಾರೋದಲ್ಲಿ ದೊರೆತಿದೆ. ಯಾವ ವೈದಿಕ ಕೃತಿಯು ಋಗ್ವೇದವನ್ನು ಹೊರತುಪಡಿಸಿದಂತೆ ಇಂದ್ರನು ಸಿಂಧೂ ನಾಗರಿಕತೆಯನ್ನು ನಾಶಪಡಿಸಿದ್ದನೆಂದು ಸಂದರ್ಭಾನುಸಾರದ ಆಧಾರವನ್ನು ನೀಡುತ್ತದೆ ಎಂದರೆ ತೈತ್ತರೇಯ ಬ್ರಾಹ್ಮಣ. ಸಿಂಧೂ ನಾಗರಿಕತೆಯ ಯಾವ ನಗರದಲ್ಲಿ ಮಾತೃದೇವತೆಯರ ಟೆರ್ರಾಕೋಟಾ ಪ್ರತಿಮೆಗಳು ಕಂಡುಬರುವುದಿಲ್ಲವೆಂದರೆ ಕಾಲಿಭಾಂಗನ್. ಸಿಂಧೂ ನಾಗರಿಕತೆಯಲ್ಲಿ ದೊರೆತ ಎಲ್ಲ ಚಕ್ರಕಡ್ಡಿ ರಹಿತವಾಗಿದ್ದವು. ಆದರೆ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ದೊರೆತ ಟೆರ್ರಾಕೋಟಾ ಆಟಿಕೆಯಲ್ಲಿನ ಚಕ್ರಕ್ಕೆ ಕಡ್ಡಿಗಳಿವೆ ಎಂದರೆ ದೊಲವೀರಾ. ಪ್ರಸಕ್ತ ಪಾಕಿಸ್ತಾನದಲ್ಲಿ ಯಾವ ಬುಡಕಟ್ಟು ಜನಾಂಗವನ್ನು ಸಿಂಧೂ ನಾಗರಿಕತೆಯ ಪೂರ್ವಜರು ಎಂದು ವಿದ್ವಾಂಸರು ಗುರುತಿಸಿದ್ದಾರೆ? ಬ್ರಹೂತಿಗಳು. ಇತ್ತೀಚೆಗೆ ಉತ್ಖನನದ ಪ್ರಕಾರ ಮಾಂಡಾ ಸಿಂಧೂ ನಾಗರಿಕತೆಯ ಯಾವ ಗಡಿಯಲ್ಲಿದೆ ಎಂದರೆ ಉತ್ತರ ಭಾಗ. ಮೊಹೆಂಜೊದಾರೋದಲ್ಲಿನ ಬೃಹತ್ ಕಟ್ಟಡ ಉಗ್ರಾಣ. ಬೃಹತ್ ಸ್ನಾನಘಟ್ಟದ ಅಡಿಯಲ್ಲಿ ಸುಟ್ಟ ಇಟ್ಟಿಗೆ ಮತ್ತು ಗಾರಿಯ ಜೊತೆಗೆ ಯಾವ ವಸ್ತುವನ್ನು ಬಳಸಲಾಗಿದೆ ಎಂದರೆ ಜಿಪ್ಸಮ್. ಹರಪ್ಪದಲ್ಲಿ ಎಷ್ಟು ಉಗ್ರಾಣಗಳಿವೆ? 12.
ಯಾವ ಸಿಂಧೂ ನಗರದಲ್ಲಿ ಮಸಿಕುಡಿಕೆ ಎಂದು ನಂಬಲಾಗಿರುವ ಚಿಕ್ಕ ಮಡಿಕೆ ದೊರೆತಿದೆ ಎಂದರೆ ಚಾನೋಧಾರ್. ಪಶುಪತಿ ಮಹಾದೇವನನ್ನು ಬಿಂಬಿಸುವ ಮುದ್ರೆಗಳಲ್ಲಿ ಯಾವ ಪ್ರಾಣಿಯ ಚಿತ್ರವಿಲ್ಲ ಎಂದರೆ ಸಿಂಹ. ಸಿಂಧೂ ನಾಗರಿಕತೆಯನ್ನು ಹರಪ್ಪ ನಿವೇಶನದ ಸಂಶೋಧನೆಯ ನಂತರ ಹರಪ್ಪ ಸಂಸ್ಕೃತಿ ಎಂದು ಕರೆದ ವಿದ್ವಾಂಸರು ಸರ್ ಜಾನ್ ಮಾರ್ಷಲ್. ಸಿಂಧೂ ನಾಗರಿಕತೆ ಟೆರ್ರಾಕೋಟಗಳಲ್ಲಿ ಸಾಕುಪ್ರಾಣಿ ಕಂಡುಬಂದಿರುವುದು ಹಸು. ಸಿಂಧೂ ಜನರು ಹತ್ತಿಯ ವಸ್ತ್ರಗಳನ್ನು ಉಪಯೋಗಿಸುತ್ತಿದ್ದರು ಎಂಬುದಕ್ಕೆ ಬಲವಾದ ಪುರಾವೆ ದೊರೆತಿರುವುದು ಮೊಹೆಂಜೊದಾರೋದಲ್ಲಿ. ಹೀಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.